ಭವ್ಯ ಗೌಡ ಮೋಸದಿಂದ ಕ್ಯಾಪ್ಟನ್ ಆದ್ರು, ಏನ್ ಹೇಳ್ತೀರಾ ಮ್ಯಾಮ್? ತಪ್ಪು. ಯಾಕೆ? ಮೋಸದಿಂದ ಕ್ಯಾಪ್ಟನ್ ಆಗಿದ್ದಾಳೆ, ಸೊ ತಪ್ಪದು. ಮೋಸದಿಂದ ಅಂತ ಅವ್ರು ಬೇಕಂತ ಏನ್ ಮಾಡಿಲ್ಲ, ಆ ಟೈಮಿಗೆ ಹಂಗ ಆಗೋಯ್ತು. ಅವ್ರ ಲಕ್. ಅದು ಮೋಸದಿಂದ ಚೀಟಿಂಗ್ ಮಾಡಿದಾರೆ ಎಲ್ರಿಗೂ. ಆತರ ಮಾಡ್ಬಾರ್ದಿತ್ತು. ಕ್ವಿಟ್ ಮಾಡ್ತೀನಿ ನಾನ್ ಮೋಸ ಮಾಡಿದ್ರೆ ಸುದೀಪ್ ಸರ್ ಹೇಳಿದ್ರೆ ಅಂತ ಹೇಳಿದ್ರು, ಮಾಡ್ಲಿಲ್ಲ. ತಪ್ಪು ತಪ್ಪು ಅವ್ರೇನ್ ಮಾಡಿದಾರೆ ಅದು ತಪ್ಪು. ಆಕ್ಚುಲಿ ಅದು ಸುದೀಪ್ ಸರ್ ಆಲ್ರೆಡಿ ರಿಯಲೈಸ್ ಮಾಡ್ಸಿದ್ದಾರೆ. ತಪ್ಪದು. ಓಕೆ, ಇಷ್ಟೆಲ್ಲ ಹೇಳಿದ್ರು ಅವ್ರದ್ದು ಸೆಲ್ಫಿಸ್ ಅನ್ಸ್ತಾ ಇಲ್ವಾ? ಹೌದು, ಸೆಲ್ಫಿಸ್ಟ್. ಅವ್ರು ಹೋಗ್ಬೇಕು ಮನೆಗೆ. ಸರಿನೇ, ಅವಳಿಗೆ ಗೊತ್ತಿರ್ಲಿಲ್ಲ ಅದಷ್ಟೇ. ಓಕೆ, ಅವ್ಳ ಬೈ ಮಿಸ್ಟೇಕ್ ಆಗಿದ್ದಾಗಿದೆ ಅಷ್ಟೇ. ಹೌದು, ಅವ್ರಿಗೆ ಗೊತ್ತಿರ್ಬೇಕು. ಕ್ಯಾಪ್ಟನ್ಸಿ ಟಾಸ್ಕ್ ಇಲ್ಲ ಅಂದ್ರೆ ಮೋಕ್ಷಿತಾಗ್ ಸಿಕ್ತಿತ್ತು, ಇಲ್ಲ ಧನರಾಜಿಗ್ ಸಿಕ್ತಿತ್ತು. ಭವ್ಯ ಅವತ್ತೇ ಹೇಳಿದ್ರೆ ಅವ್ರಿಬ್ರಿಗೂ ಚಾನ್ಸ್ ಸಿಕ್ತಿತ್ತು. ಅವ್ರು ನೋಡ್ಲಿಲ್ಲ ಇವ್ರು ನೋಡ್ಲಿಲ್ಲ ಅನ್ನೋದ್ಕಿಂತ ನಮಗೂ ಗೊತ್ತಿರುತ್ತಲ್ವಾ. ಭವ್ಯ ಮೋಸ್ಟ್ಲಿ ಗೊತ್ತಿತ್ತು ಅಂತ ನಾವ್ ಅನ್ಕೋತೀವಿ. ಭವ್ಯ ಅವ್ರಿಗೆ ಗೊತ್ತಿದ್ರು ಮತ್ತೆ ಅವ್ರು ಎತ್ಕೊಂಡು ಆಡಿದ್ದು ತಪ್ಪು ಅಂತ ಅನ್ಸುತ್ತೆ. ರಜತ್ ಅವ್ರು ಹೇಳ್ತಾರೆ ನೀವು ಸುಮ್ನಿರಿ ಅಂತ ವಾದ ಮಾಡ್ತಾರೆ. ಅದು ಕಿಚ್ಚ ಸುದೀಪ್ ಅವರು ಮತ್ತೆ ಇದ್ ಮಾಡ್ತಾರೆ. ಇವ್ರು ಬಿಟ್ಕೊಂಡ್ ಕೊಡ್ಬೋದಿತ್ತಲ್ವಾ? ಯಾರು? ಸೊ ಭವ್ಯ ಗೌಡ ಅವ್ರು ಹೇಳಿದ್ರು ಅಲ್ವಾ, ಇವಾಗ ಏನಾದ್ರು ಟಾಪಿಕ್ ನನ್ಗೆ ಏನು ಶನಿವಾರ ಬಂದ್ರೆ ಕಿಚ್ಚ ಸರ್ ಮುಂದೆ ಬಂದ್ರೆ ನಾನು ಕ್ಯಾಪ್ಟನ್ಸಿನೇ ಕ್ವಿಕ್ ಮಾಡ್ತೀನಿ ಅಂದ್ರು, ಮತ್ ಮಾಡ್ಲೇ ಇಲ್ಲ. ಅವ್ರು ಎಲ್ಲಿ ಲಾಯಲ್ ಆಗಿದ್ದಾರೆ? ಯಾಕಂದ್ರೆ ಹೋದ್ ಸೀಸನ್ ವರ್ತೂರ್ ಸಂತೋಷ್ ಅದೇ ತರ ಆಗಿತ್ತು. ಅವಾಗ ಬಿಗ್ ಬಾಸ್ ಕ್ಯಾಪ್ಟನ್ಸಿ ರದ್ದು ಮಾಡಿದ್ರು. ಇವಾಗ್ಲೂ ಭವ್ಯದು ಅಷ್ಟೇ, ಈ ವಾರ ಯಾರು ಕ್ಯಾಪ್ಟನ್ ಇಲ್ಲ ಅಂತ ಹೇಳ್ಬೋದು. ಹೆಣ್ಮಕ್ಳಲ್ಲಿ ಹೆಣ್ಮಕ್ಳು ಯಾವ್ದ್ರಲ್ಲಿ ಕಮ್ಮಿ ಇದಾರೆ ಹೇಳಿ? ಗೆಲ್ಲಿ ಚೆನ್ನಾಗ್ ಆಡ್ತಾವ್ರಲ್ಲ ಎಲ್ಲರೂ. ಗಂಡ್ಮಕ್ಳಿಗೆ ಹೋಲಿಸ್ಕೊಂಡ್ರೆ ಹೆಣ್ಮಕ್ಳೇ ಬೆಸ್ಟ್, ಎಲ್ಲಾ ಫೀಲ್ಡ್ ಅಲ್ಲೂ ಇದಾರೆ. ಸೊ ಇದ್ರಲ್ಲೂ ಬಿಗ್ ಬಾಸ್ ಅಲ್ಲೂ ಬರ್ಲಿ. ಭವ್ಯ ಗೌಡ ಗೆಲ್ಬೇಕಾ ಇಲ್ಲ ಗೌತಮಿ ಗೆಲ್ಬೇಕಾ ಇಲ್ಲ ಯಾರು? ಭವ್ಯ ಗೌಡನೇ ಗೆಲ್ಲಿ. ಭವ್ಯ ಗೌಡನೇ ಗೆಲ್ಲಿ. ಮೇಡಮ್, ಈಗ ಭವ್ಯ ಗೌಡ ಅವರು ಫಸ್ಟ್ ಡಬಲ್ ಗೇಮ್ ಮಾಡ್ತಾ ಇದ್ರು, ಈಗ ಏನ್ ಅನಿಸ್ತಿದೆ ಮೇಡಮ್? ಅವರು ಆಕ್ಚುಲಿ ಕರೆಕ್ಟ್ ಆಗಿ ಆಡ್ತಾ ಇದಾರೆ ಅಂತ ಅನ್ಸುತ್ತೆ. ಅದೇನ್ ನನಗೆ ಡಬಲ್ ಗೇಮ್ ಅಂತ ಏನ್ ಅನ್ನಿಸ್ತಾ ಇಲ್ಲ. ಅವ್ರು ಟು ಬಿ ಫ್ರಾಂಕ್ ಆಡ್ತಾವ್ರೆ ಅಂತ ನಂಗೆ ಅನಿಸ್ತಾ ಇದೆ. ಓಕೆ, ಫೈನಲ್ ಆಗಿ ಯಾರು ಬರ್ಬೇಕು ಅನ್ಸುತ್ತೆ? ಅದೇ ನನಗೆ ಭವ್ಯ ಗೌಡನೇ ಬರ್ಬೇಕು, ಅವರೇ ಗೆಲ್ಬೇಕು. ಅಂದ್ರೆ ತಿವಿಕಮ್ಮ ಅಷ್ಟು ಸಪೋರ್ಟಿವ್ ಆಗಿದ್ರು ಭವ್ಯ ಅವನ್ ಜೊತೆಗೆ ಇಟ್ಕೊಂಡು ಅವನ್ಗೆ ಗುಣ ಆಗ್ತಾ ಇದ್ದಾಳೆ. ಇವ್ಳು ಭವ್ಯ ಗೌಡ ಮೋಸದಿಂದ ಕ್ಯಾಪ್ಟನ್ ಆದ್ರೆ ಅಂತ ನೀವ್ ಹೇಳ್ತಾ ಇದೀರಲ್ಲ, ಅವಳು ಮೋಸದಿಂದ ಮೇನ್ ಮಾಡಿಲ್ಲ. ಅದು ಸರ್ಟಿಫಿಕೇಟ್ ಚಾನ್ಸ್ ಅಲ್ಲ, ಆಶ್ರಮಿಕವಾಗಿ ಅದು ಹೋಯ್ತು ಬಾಲ್. ಅದು ಅದರಿಂದ ಅವಳೇನ ಬೇಕು ಬೇಕಂತ ಅವಳು ಮಾಡಿಲ್ಲ, ಅವನು ಅವ್ರು ಹೇಳ್ತಾರಲ್ಲ ಮ್ಯಾಮ್, ರಜತ್ ಇದು 9 ಇದರಿಂದ ಬಂದಿರೋದಲ್ಲ, ನೀನ್ ಎತ್ಕೋಬೇಡ ಸುಮ್ನಿರೆ ಅಂತ. ಇದು ಮೋಸ ಅಂದ್ರೆ ಬಟ್ ಏನ್ ಚಾನ್ಸ್ ಅದ? ಅವ್ರ ಕಡೆ ಚಾನ್ಸ್ ಸಿಕ್ಕಿರ್ಬೇಕ್ರೆ ಅವ್ರಿಗೆ ಯಾರು ಬಿಡ್ತಾರೆ? ನಮ್ಗೆ ಯಾರನ್ನ ಕೊಡ್ತಾರ ಅಂದ್ರೆ ನಾವು ಚಾನ್ಸ್ ಬಿಡ್ತೀವ? ಬಿಡಲ್ಲ ಅಲ್ವಾ? ನಮ್ಗೆ ಬೇಕು ಅಂತ ನಾವು ತಗೋತೀವಲ್ಲ ಫೋರ್ಸ್ ಮಾಡಿ, ಅದು ಅವ್ರಿಗೆ ಆಟೋಮೆಟಿಕ್ ಅವಳ ಚಾನ್ಸ್ ಆದ್ಲು ಅಷ್ಟೇ ಅಲ್ವಾ? ಅದೇ ಅವಳು ಬೈ ಮಿಸ್ಟೇಕ್ ಆಗಿ ಬಾಲ್ ಬಿದ್ದಿದ್ದು, ಅದು ಅವಳು ಅಲ್ಲಿಂದಾನೆ ಬಿತ್ತು ಅಂತ ತಿಳ್ಕೊಂಡಿದ್ದ ಅವಳು. ಬಟ್ ಅದು ಬಿದ್ದಿದ್ದು ಬೇರೆ ಕಡೆಯಿಂದ ಅಂತ ಅವಳಿಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ. ಅದಕ್ಕೆ ಅವಳು ಅಂದ್ರೂ ಕಷ್ಟಪಟ್ಲಿಲ್ಲ, ಬಾಲ್ ಸಿಕ್ಕಿದ್ರು ಕಷ್ಟಪಟ್ಟೆ ಆಡಿದ್ಲು. ಓಕೆ, ಅವರು ರಜತ್ ಹೇಳ್ತಾರೆ ಇದು ಬಟ್ 9 ಇದರಿಂದ ಬಿದ್ದಿಲ್ಲ. ಅವಳು ಗೊತ್ತಿರಲ್ಲ, ಅವಳು ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಅನ್ಬಿಟ್ಟು ಅವಳು ಹೇಳ್ತಾಳೆ. ಆದ್ರೆ ಅವಳು ಕ್ಯಾಪ್ಟನ್ಸಿನ ನಾನು ಬಿಟ್ಕೊಡ್ತೀನಿ, ಅದು ರಾಂಗ್ ಆದ್ರೆ ಅಂದಿದ್ದು ಅವ್ರು ಬಿಟ್ಕೊಡ್ಬೇಕಿತ್ತು ಬೇರೆಯವ್ರಿಗೆ. ಬಿಟ್ಕೊಡ್ತಿದ್ದ ಇಲ್ಲ, ಅದ್ರಲ್ಲಿ ನನ್ನ ಅಭಿಪ್ರಾಯ ಬಂದು ಭವ್ಯ ತಪ್ಪಿದೆ. ಇಲ್ಲ, ಅದನ್ನ ನಾನು ಇದನ್ನ ಕ್ಯಾಪ್ಟನ್ಸಿನ ತಗೊಳಲ್ಲ ಈ ಸಾರಿ ಅಂತ ಅವಳು ಮಾಡ್ಬೇಕಿತ್ತು. ಇಲ್ಲ, ಅದು ಅವರು ಒಪಿನಿಯನ್ ಕಿಚ್ಚ ಸುದೀಪ್ ಅವರು ಹೇಳಿದಿದ್ರೆ ಅವ್ರು ಬಿಟ್ಕೊಡ್ತಿತ್ತು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲೇನೆ ಅಲ್ಲಿ ಸ್ಟಾಪ್ ಮಾಡ್ಬೇಕಾಯ್ತು. ಆ ಬಾಲ್ ಅಲ್ಲಿಂದ ಬಿದ್ದಿಲ್ಲ, ಅದಕ್ಕೋಸ್ಕರ ಸ್ಟಾಪ್ ಮಾಡ್ತಾ ಇದೀವಿ. ಇನ್ನು ಸ್ಟಾಪ್ ಮಾಡಿದ್ರೆ ಅವಾಗ್ಲೇನೆ ಅವ್ರು ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ರೆ ಬಿಗ್ ಬಾಸ್, ಅವ್ರು ತಪ್ಪು ನಡೀತಿರ್ಲಿಲ್ಲ, ಇಮಿಡಿಯೇಟ್ ಆಕ್ಷನ್ ತಗೊಂಡ್ರೆ. ಇಲ್ಲ, ಅವ್ಳು ಗೊತ್ತಿಲ್ಲದೆ ಆ ಬಾಲ್ ತಗೊಂಡ್ ಹಾಕಿದ್ರಿಂದ ಅವ್ರು ಟ್ವೀಟ್ ಮಾಡೋ ನೆಸೆಸಿಟಿ ಏನಿರ್ಲಿಲ್ಲ. ಕಿಚ್ಚ ಸುದೀಪ್ ಅವರು ಬಟ್ ಹೇಳ್ತಾರೆ, ಬಿಡಿಸಿ ಹೇಳ್ತಾರೆ ಇದು ತಪ್ಪಾಗಿದೆ ಬಟ್ ಅಂತ ಹೇಳ್ಬಿಟ್ಟು, ಬಟ್ ಆದ್ರೂ ಬಿಟ್ಕೊಂಡ್ ಕೊಡಲ್ಲ. ಇದು ಒಂಥರ ಸೆಲ್ಫಿಶ್ ಅಂತ. ಇವಾಗ ಅವಳು ಕಷ್ಟ ಅಂದ್ರೆ ಆ ಬಾಲ್ ಆದ್ಮೇಲೆ ಅವಳು ಕಷ್ಟಪಟ್ಟು ಆಡಿದ್ರು. ಬಟ್ ಅವಳು ಅನಿಸಿಕೆ ಏನು ಅಂದ್ರೆ, ನನ್ಗೆ ಆ ಬಾಲ್ ಎಲ್ಲಿಂದ ಬಿದ್ದಿತ್ತು ಅಂತ ಗೊತ್ತಿರ್ಲಿಲ್ಲ, ಅವ್ನು ಮುಟ್ಬೇಡಿ ಅಂತ ಹೇಳ್ತಾರೆ. ಬಟ್ ಅವಳು ತಿಳ್ಕೊಂಡ್ರೆ ಸುಮ್ನೇರಿ ಅಂತ ಹೇಳಿದ್ರು ಅನ್ನೋದಿದೆ. ಅದು ವಿಸ್ಪರಿಂಗ್ ಹೇಳ್ಬೇಕು ಅಂದ್ರೆ ಅದು ಮೋಸದಿಂದ ಚೀಟಿಂಗ್ ಮಾಡಿದಾರೆ ಎಲ್ರಿಗೂ. ಗೊತ್ತಿದ್ರು ಅದು ಮೊನ್ನೆ ಸುದೀಪ್ ಸರ್ ಬಂದ್ಮೇಲೆ ಅವ್ರು ಹೇಳಿದ್ರೆ ಅವ್ರು ಒಪ್ಕೊಳ್ಳಿಲ್ಲ. ಆದ್ರೂ ವಿಡಿಯೋ ತೋರಿಸಿದ ಮೇಲೆ ಅದು ನನ್ಗೆ ಅವಾಗ ಅಂತೇಳಿ ಒಪ್ಕೊಂಡ್ರು. ಆದ್ರೆ ಲೇಟ್ ಆಗಿ ಒಪ್ಕೊಂಡಿದ್ದಾರೆ. ಕೇಳಿದಾಗ ಒಪ್ಕೊಂಡಿದ್ರೆ ಅದೊಂದು ಇದು ಲೆವೆಲ್ ಬೇರೆ ಇರ್ತಿತ್ತು ಅವ್ರಿಗೆ. ಅವಳಿಗೆ ಅದು ಗೊತ್ತಿರ್ಲಿಲ್ಲ, ಬೈ ಇಂಟೆನ್ಷನ್ ಅಲ್ಲಿ ಮಾಡಿಲ್ಲ. ಅವಳು ಇಂಟೆನ್ಷನ್ ಅಲ್ಲಿ ಮಾಡಿದಿದ್ರೆ ಅವಳು ಯಾಕೆ 3 times ಕ್ಯಾಪ್ಟನ್ ಆಗ್ತಾ ಇದ್ಲು? ಓಕೆ, ಸೊ ರಜತ್ ಇದು ಬಾಲ್ ಅಲ್ಲ ಅಂತ ಹೇಳ್ಬಿಟ್ಟು ಅದ್ರನ್ನು ಇದ್ ಮಾಡ್ತಾರೆ. ಬಟ್ ಅದ್ರನ್ನು ಇಲ್ಲ ನೀವು ಸುಮ್ನೇರೆ ಅಂತ ಹೇಳ್ಬಿಟ್ಟು ಅವಳು ಆಟದ ಇದ್ರಲ್ಲಿ ಇದ್ಲು. ಅವ್ರ ಆಟದ ಕಾನ್ಸಂಟ್ರೇಷನ್ ಅಲ್ಲಿ ಆತರ ಮಾಡಿರೋದು. ಅವಳು ಬೇಕು ಅಂತ ಏನು ಮಾಡಿಲ್ಲ ಆಕ್ಚುಲಿ. ಸೊ ಸುದೀಪ್ ಅವ್ರು ಅಷ್ಟು ಕ್ಲಿಯರ್ ಕಟ್ ಆಗಿ ಇದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಅದನ್ನ ಅವರು ಕ್ಯಾಪ್ಟನ್ಶಿಪ್ ಬಿಟ್ಕೊಂಡ್ ಕೊಡ್ಬೋದಿತ್ತಲ್ವಾ? ಅವ್ರು ಬಿಟ್ಕೊಡ್ತೀನಿ ಅಂತ
ಹೇಳಿದ್ರು, ಬಟ್ ಆದ್ರೂ ಏನಕ್ಕೆ ಬಿಟ್ಕೊಡ್ಬೇಕು? ಅವಳು ಏನಾದ್ರೂ ಲಾಸ್ಟ್ ಅಲ್ಲಿ ಅವಳೆ ತಾನೇ ಗೆದ್ದಿದ್ದು, ಫಸ್ಟ್ ಸತಿ ಆತರ ಮಾಡಿದ್ರು.